ಮತ್ತೊಂದು ಕಡೆ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವಂಥ ಪಟ್ಟದಾಟದ ಆಟ ಇದೆಯಲ್ಲ, ಅದು ಬಹಳ ರೋಚಕ ಘಟ್ಟದ ಕಡೆಗೆ ಸಾಗ್ತಾ ಇದೆ ಅಂತ ಕಾಣಿಸುತ್ತೆ. ಯಾಕೆ ಅಂತ ಅಂದರೆ ರಾಜ್ಯ ರಾಜಕಾರಣ, ಅದರಲ್ಲೂ ಕೂಡ ಕಾಂಗ್ರೆಸ್ ಮನೆಯ ಈ ತಂತ್ರ ಪ್ರತಿತಂತ್ರ ಇದೆಲ್ಲ ಒಂದು ಹಂತದಲ್ಲಿ ದೆಹಲಿಗೂ ಕೂಡ ಇದೀಗ ಶಿಫ್ಟ್ ಆಗಿದೆ. DCM DK ಶಿವಕುಮಾರ್ ತಮ್ಮ ಸಹೋದರನ ಜೊತೆ ಸೇರಿ ಕೆಲ ಬೆಂಬಲಿಗರನ್ನೂ ಕೂಡ ಸೇರಿಕೊಂಡು ದೆಹಲಿಯಲ್ಲಿ ಭಾಳ ಪಟ್ಟದಾಟವನ್ನು ಆಡ್ತಾ ಇದ್ದಾರೆ ಅಥವಾ ಪಗಡೆ ಆಟ ಶುರು ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಮತ್ತೊಂದು ಕಡೆ ಅವರ ಎದುರಿನ ಮತ್ತೊಂದು ಬಣ ಕೂಡ ರಾಜ್ಯದಲ್ಲೇ ಕೂತು ಸೈಲೆಂಟ್ ಆಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದಂಥ ರೀತಿಯಾಗಿ ಕಂಡು ಬರ್ತಾ ಇದ್ರೂ ಕೂಡ ಪ್ಲಾನ್ B ಸಿದ್ಧ ಮಾಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ, ಬನ್ನಿ ರಿಪೋರ್ಟ್ ನೋಡ್ಕೊಂಡು. ನನ್ನ ವೈಯಕ್ತಿಕ ಆಲೋಚನೆಗಳು ನಿಮಗೆಲ್ಲ ಗೊತ್ತಿದೆ, ನೋಟಿಸ್ ಕೊಟ್ಟಿದ್ದಾರೆ, ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಅವರವರು ಏನೇನು ಮಾತಾಡ್ಕೊಂಡಿದಾರೋ ನನಗೆ ಗೊತ್ತಿಲ್ಲ. ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ತಪ್ಪು ಇಲ್ಲ. ಎಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ದೀವಿ. ಈಗ ಸದ್ಯಕ್ಕೆ ಯಾವ ಗೊಂದಲನೂ ಇಲ್ಲ. ಪಂಚರಾಜ್ಯ ಚುನಾವಣೆ ಮುಗಿದಿದೆ. ಸರ್ಕಾರಕ್ಕೆ 3 ವರ್ಷ ಆಗೋ ಕಾಲ ಹತ್ತಿರ ಬರ್ತಿದೆ. ಇಷ್ಟು ದಿನ ತಾಳ್ಮೆ ಅಂತ ಓಡಾಡಿದ್ದು ಸಾಕು. ಇನ್ಮೇಲೇನಿದ್ರು ಅಸಲಿ ಆಟನೇ. ನಾಯಕತ್ವ ವಿಚಾರವಾಗಿ ಬಲವಾಗಿ ಪಟ್ಟು ಹಿಡಿದಿರುವ DK ಬ್ರದರ್ಸ್ ದೆಹಲಿಯಲ್ಲಿ ಠಿಕಾಣಿ ಹೂಡಿ ಅಸಲಿ ಆಟ ಶುರು ಮಾಡೇ ಬಿಟ್ಟಿದ್ದಾರೆ. ಹೌದು, ಕಾಂಗ್ರೆಸ್ ಮನೆಯಲ್ಲಿ ಕಳೆದ 6-7 ತಿಂಗಳಿಂದ ನಡೆಯುತ್ತಿರುವ ಕ್ರಾಂತಿ ಯಾರಿಗೂ ಫಲ ಕೊಟ್ಟಿಲ್ಲ, ಯಾರಿಗೂ ಲಾಭನೂ ಆಗಿಲ್ಲ. ಮುಂದೇನೋ ಆಗಬಹುದು ಅನ್ನೋ ನಿರೀಕ್ಷೆಯಿಂದಲೇ ರಾಜಕಾರಣ ನಡೆದುಕೊಂಡು ಹೋಗ್ತಿದೆ. ಇದೀಗ ಪಂಚರಾಜ್ಯ ಚುನಾವಣೆ ಮುಗಿಯುತ್ತಿದ್ದಂತೆಯೇ ನಾಯಕತ್ವದ ವಿಚಾರ ಒಂದಷ್ಟು ಮಟ್ಟಿಗೆ ಸೀರಿಯಸ್ ಆಗ್ತಿದ್ದಂತೆ ಕಾಣಿಸ್ತಿದೆ. ಅದಕ್ಕೆ ಕಾರಣನೇ ಮೇ 6ರ ಬಳಿಕ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗ್ತಿರೋದು. ನಾಯಕತ್ವ ವಿಚಾರ, ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬಿರುಸಿನ ಚಟುವಟಿಕೆಗಳು ಪ್ರಾರಂಭ ಆಗ್ತಿದೆ. ಇದರಲ್ಲಿ ಮೊದಲ ಹೆಜ್ಜೆ ಇಟ್ಟಿರೋದೇ DK ಬ್ರದರ್ಸ್. ದೆಹಲಿಯಲ್ಲಿ ಠಿಕಾಣಿ ಹೂಡಿರುವ DK ಬ್ರದರ್ಸ್ ಬಿಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಮೇ 4ರಂದು ಪಂಚರಾಜ್ಯ ಚುನಾವಣೆ ಫಲಿತಾಂಶ ಬಂದ ತಕ್ಷಣವೇ ನಾಯಕತ್ವ ವಿಚಾರ ಇತ್ಯರ್ಥ ಮಾಡಬೇಕು ಅನ್ನೋದು DK ಪಟ್ಟು. ಇನ್ನೆಷ್ಟು ದಿನ ಕಾಯಬೇಕು ಅನ್ನೋದು DK ವಾದ ಆಗಿದೆ. ಮೇ 20 ಬಂದ್ರೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 3 ವರ್ಷಗಳು ಆಗುತ್ತೆ. ಹೀಗಿರುವಾಗ ಇದೇ ಸರಿಯಾದ ಸಮಯ ಅಂತ DCM DK ದೆಹಲಿಯಲ್ಲಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ನಾಯಕತ್ವ ವಿಚಾರ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಅಂತ DK ಬ್ರದರ್ಸ್ ರಣತಂತ್ರ ನಡೆಸುತ್ತಿದ್ದಾರೆ. ಇದುವರೆಗೂ ನಾಯಕತ್ವದ ವಿಚಾರದಲ್ಲಿ ಹೈಕಮಾಂಡ್ ಸ್ಪಷ್ಟನೆಯನ್ನೇ ಕೊಟ್ಟಿಲ್ಲ. ಹೀಗಾಗಿ ಇಷ್ಟು ದಿನಗಳವರೆಗೆ ಕಾದು ಕುಳಿತಿದ್ದಕ್ಕೆ ನನಗೊಂದು ಕೂಲಿ ಕೊಡಿ ಅಂತ DK ಬ್ರದರ್ಸ್ ಹಕ್ಕೊತ್ತಾಯ ಮಂಡಿಸುತ್ತಿದ್ದಾರೆ. ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಮೇ 10ರೊಳಗೆ ನಾಯಕತ್ವ ವಿಚಾರವಾಗಿ ಸೂಕ್ತವಾದ ನಿರ್ದೇಶನ ಕೊಡಬೇಕು ಅಂತ DK ಒತ್ತಾಯಿಸುತ್ತಿದ್ದಾರೆ. CM ಸಿದ್ದರಾಮಯ್ಯರನ್ನೇ ಕರೆದು ನೇರವಾಗಿಯೇ ಮಾತನಾಡಿಸಿ ಅಂತ DK ಬಿಗಿಪಟ್ಟು ಹಿಡಿದಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಬೀಡು ಬಿಟ್ಟಿರುವ DK ಸಹೋದರರು ಹಂತ ಹಂತವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ನಿನ್ನೆ 1.5 ಗಂಟೆ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ DK ಬ್ರದರ್ಸ್ ಮಾತುಕತೆ ಮಾಡಿದ್ದಾರೆ. ಒಂದು ವೇಳೆ ಸೂಕ್ತವಾದ ನಿರ್ಧಾರ ಮಾಡಿಲ್ಲ ಅಂದ್ರೆ 2028ರ ಚುನಾವಣೆ ಮೇಲೆ ಬೇರೆ ರೀತಿಯ ದುಷ್ಪರಿಣಾಮ ಬೀರುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಮೇ ಮೊದಲ ವಾರದಲ್ಲಿ ಹೈಕಮಾಂಡ್ ನಿರ್ಧಾರದ ಮೇಲೆ DK ನಿರೀಕ್ಷೆ ಇಟ್ಟಿದ್ದಾರೆ. ನನ್ನ ವೈಯಕ್ತಿಕ ಆಲೋಚನೆ ನಿಮಗೆ ಗೊತ್ತಿದೆ, ಹೇಳೋದೇನು ಬೇಡ ಅಂತ DK ಆಪ್ತ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿದ್ರು. ಅದನ್ನೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೊತಾರೆ. ನನ್ನ ವೈಯಕ್ತಿಕ ಆಲೋಚನೆಗಳು ನಿಮಗೆಲ್ಲ ಗೊತ್ತಿದೆ, ಸೊ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳೋಂಥ ಅವಶ್ಯಕತೆ ಇಲ್ಲ. ನನಗೂ ಸಹ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತನಾಡಬಾರ್ದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. DCM ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ, CM ಬದಲಾವಣೆ ಆಗಬೇಕು ಅನ್ನೋ ಒತ್ತಾಯ ಇದೆ. ಅವರವರು ಏನೇನು ಮಾತಾಡ್ಕೊಂಡಿದಾರೋ ನನಗೆ ಗೊತ್ತಿಲ್ಲ. ಏನೋ ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರೆ ತಪ್ಪು ಇಲ್ಲ. ಅವ್ರು ಇಲ್ಲಿ ಸೀಟು ಖಾಲಿನೂ ಇಲ್ಲ. ಏನೋ ಇಂಥ ಪರಿಸ್ಥಿತಿ ಇದೆ ನೋಡಿ. ಹೀಗೆ ದೆಹಲಿಯಲ್ಲಿ ಕುಳಿತು DK ಬ್ರದರ್ಸ್ ದಾಳ ಉಡಿಸ್ತಿದ್ರೆ CM ಸಿದ್ದರಾಮಯ್ಯ ಬಣ ಏನು ಸುಮ್ಮನೆ ಕುಳಿತಿಲ್ಲ. ಇನ್ನೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದಿಂದಲೂ ಸರಣಿ ಸಭೆಗಳು ಆಗ್ತಿವೆ. ಹೈಕಮಾಂಡ್ ಕರೆದ್ರೆ ಮುಂದಿನ ನಡೆಯ ಬಗ್ಗೆ CM ಬಣ ತಂತ್ರಗಾರಿಕೆ ಮಾಡ್ತಿದೆ. ಅದಕ್ಕಾಗಿಯೇ ಪ್ಲಾನ್ B ಯನ್ನ ಸಿದ್ಧಪಡಿಸಲಾಗಿದೆ. CM ಬಣದ ಪ್ಲಾನ್ B ಏನು ಅನ್ನೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಹೈಕಮಾಂಡ್ ಎದುರು ಅಹಿಂದ ದಾಳ ಉರುಳಿಸೋಕೆ ಸಿದ್ದರಾಮಯ್ಯ ಬಣವು ಪ್ಲಾನ್ ಮಾಡಿದೆ. ಒಂದು ವೇಳೆ ನಾಯಕತ್ವ ಬದಲಾವಣೆಯ ಪ್ರಸ್ತಾಪ ಬಂದ್ರೆ ಪರಮೇಶ್ವರ್ ಹೆಸರು CM ಸ್ಥಾನಕ್ಕೆ ಸೂಚಿಸುವಂತೆ ಆಪ್ತರು ಆಗ್ರಹ ಮಾಡಿದ್ದಾರೆ. ಅಹಿಂದ ನಾಯಕರಲ್ಲಿ ಒಬ್ಬರ ಹೆಸರು ಪ್ರಸ್ತಾಪಿಸೋಕೆ ಆಗ್ರಹ ಮಾಡಲಾಗಿದೆ.
ಅಹಿಂದ ಚುಕ್ಕಾಣಿ ಹಿಡಿಯಲು ಉಳಿದವರಿಗೆ ವೇದಿಕೆ ಕಲ್ಪಿಸಿ, ಇಲ್ಲದಿದ್ರೆ ಮುಂದಿನ ಚುನಾವಣೆಯಲ್ಲಿ ಸಮಸ್ಯೆ ಎದುರಾಗಲಿದೆ. ಅಹಿಂದ ವರ್ಗವನ್ನ ಒಗ್ಗೂಡಿಸಲು ಕಷ್ಟ ಸಾಧ್ಯ ಎಂದು ಸಿಎಂಗೆ ಮನವರಿಕೆ ಮಾಡಿಕೊಡಲಾಗಿದೆ. ಮೇ 10ರೊಳಗೆ ಹೊಸ ದಾಳ ಉರುಳಿಸಲು ಸಿಎಂ ಬಣ ಸಜ್ಜಾಗಿದೆಯಂತೆ. ಇದರ ಮಧ್ಯೆ ಸಿಎಂ ಆಪ್ತ ಸಚಿವರು ಮಾತನಾಡ್ತಿರೋದು ಹೀಗೆ ನೋಡಿ. ದುಡಿದಿದ್ದೇನೆ ಕೂಲಿ ಕೊಡಿ ಅಂತಿದ್ದಾರೆ. ಅದು ಎಲ್ಲರಿಗೂ ಸ್ವಾಭಾವಿಕ, ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ದೀವಿ, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಈಗ ಸದ್ಯಕ್ಕೆ ಯಾವ ಗೊಂದಲನೂ ಇಲ್ಲ. ಯಾವ ಕಾಲದಲ್ಲಿ ಏನ್ ಮಾಡ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತಿಮ. ಡಿಕೆ ಟೀಮ್ಗೆ ಅಧಿಕಾರ ಹಂಚಿಕೆ ಮೊದಲ ಆದ್ಯತೆ ಆಗಿದ್ರೆ, ಸಿಎಂ ಸಿದ್ದರಾಮಯ್ಯ ಬಣ ಸಂಪುಟ ಪುನರ್ರಚನೆ ವಿಷಯ ಪ್ರತಿಪಾದಿಸುತ್ತಿದೆ. ಪಂಚರಾಜ್ಯಗಳ ಚುನಾವಣೆ ಬಳಿಕ ಹೈಕಮಾಂಡ್ ಪ್ರತ್ಯೇಕ ಸಭೆ ನಡೆಸಿ ರಾಜ್ಯದ ಕಾಂಗ್ರೆಸ್ ಹಿರಿಯ ನಾಯಕರನ್ನ ಕರೆದು ಮಾತುಕತೆ ನಡೆಸುವ ಸಾಧ್ಯತೆ ಹೆಚ್ಚಿದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.